ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸೋದೇ ಸುದ್ದಿಯಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ. ಇದೇ ಇದ್ದಿದ್ದು ಇದ್ದಂಗೆ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಕರ್ನಾಟಕ ಲೋಕ ಅಖಾಡ ಗೆಲ್ಲೋಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ. ಭಾನುವಾರ ರಾಜ್ಯದ 7ರಿಂದ 8 ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ನಮೋ ಭರ್ಜರಿ ರಣಕಹಳಿಯನ್ನ ಮೊಳಗಿಸಲಿದ್ದಾರೆ. ದಕ್ಷಿಣ ಕನ್ನಡ ಹಾಗೆ ಬೆಂಗಳೂರು ನಗರದಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡುವ ಮೂಲಕ ಕೇಸರಿ ಪಾಳ್ಯದ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ. ಇವತ್ತು ನವ ಸಂವತ್ಸರದ ಯುಗಾದಿ ಮುಗಿಯಿತು. ನಾಳೆ ಎಲ್ಲೆಡೆ ಹೊಸ ತೊಡಕು ಸಂಭ್ರಮ. ಒಂದ್ ಕಡೆ ಸಾಂಪ್ರದಾಯಿಕ ಹಬ್ಬ, ಮತ್ತೊಂದ್ ಕಡೆ ಪ್ರಜಾಪ್ರಭುತ್ವದ ಹಬ್ಬ. ಈ ಎರಡು ಹಬ್ಬಗಳ ಸಮ್ಮಿಲನವನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಮೈತ್ರಿಯ ಒಕ್ಕಲಿಗ ನಾಯಕರು ಮುಂದಾಗಿದ್ದಾರೆ. ನಾಳೆ ದಳಪತಿಯ ಬಿಡದಿ ತೋಟದ ಮನೆಯಲ್ಲಿ ಪ್ರಮುಖ ನಾಯಕರಿಗೆ ಬಾಡೂಟವನ್ನ ಆಯೋಜನೆ ಮಾಡಲಾಗಿದೆ. ಈ ಮೂಲಕ ಮೈತ್ರಿ ನಾಯಕರು ಕಾಂಗ್ರೆಸ್ನ ಪ್ರಭಾವಿ ಒಕ್ಕಲಿಗ ಡಿಕೆಶಿಗೆ ಟಕ್ಕರ್ ಕೊಡೋಕೆ ಪ್ಲಾನ್ ಮಾಡಿದ್ದಾರೆ. ಅತ್ತ ಮೈತ್ರಿ ಒಕ್ಕಲಿಗ ನಾಯಕರು ಹೊಸ ತೊಡಕು ಪಾಲಿಟಿಕ್ಸ್ ಮಾಡ್ತಾ ಇದ್ರೆ, ಇತ್ತ ಮಂಡ್ಯದಲ್ಲಿ ಒಕ್ಕಲಿಗರ ಕೋಟೆಯಲ್ಲಿ ಪಾರುಪತ್ಯವನ್ನ ಸಾಧಿಸೋಕೆ ಕಾಂಗ್ರೆಸ್ ಪಾಳಿಯ ತ್ರಿಮೂರ್ತಿ ಅಸ್ತ್ರವನ್ನ ಪ್ರಯೋಗ ಮಾಡೋ ಪ್ಲಾನ್ ಮಾಡಿದೆ. ಸಕ್ಕರೆ ನಾಡಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಕರ್ಕೊಂಡು ಬಂದು ಅವರ ಜೊತೆ ಸಿದ್ದು ಹಾಗೆ ಡಿಕೆಶಿ ಪ್ರಚಾರವನ್ನ ನಡೆಸೋಕೆ ಸಜ್ಜಾಗಿದ್ದಾರೆ. ಇನ್ನೊಂದ್ ಕಡೆ ಕುಮಾರಸ್ವಾಮಿ ವಿರುದ್ಧ ನಟಿ ರಮ್ಯಾ ಕೂಡ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.